अल्हम्दुलिल्लाह रब्बिल आलमीन वस्सलातु वस्सलामु अला रसूलिल्लाहि नबील करीम अम्मा बाद क़ाल अल्लाह सुब्हानहु व तआला फिल कुरानिल मजीद वल फुरक़ानिल हमीद या अय्युहल्लज़ीना आमनू कूनू क़व्वामीन बिल क़िस्त सदक़ल्लाहुल अलीयुल अज़ीम। ಎಲ್ಲ ಇಲ್ಕಲ್ ಮುಸ್ಲಿಂ ಬಾಂಧವರಿಗೆ ನಮ್ಮೆಲ್ಲರ ಕಡೆಯಿಂದ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವ ಬರಕಾತುಹು। ಬಿಡುಗಡೆಗೆ ಸಲುವಾಗಿ ಇಲ್ಲಿ ಕೂತಿದ್ದೀವಿ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇಲ್ಕಲ್ ಮುಸ್ಲಿಂ ಬಾಂಧವರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಏನಾಗ್ತಾ ಇದೆ ಇದು ಅಂಜುಮಂದು ಅಂತೇಳಿ ಆ ಕನ್ಫ್ಯೂಷನ್ ಅನ್ನು ದೂರ ಮಾಡಲಿಕ್ಕೆ ಈ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಕರಪತ್ರವನ್ನು ಎಲ್ಲರಿಗೆ ಕೊಡ್ತಾ ಇದ್ದೀವಿ, ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾಕೆ ಅಂದರೆ ನಾವು ಮೊದಲೂ ಕೇಳಿದ್ದೀವಿ, ಬಹಳ ವರ್ಷದಿಂದಲೂ ನಾವು ಕೇಳ್ತಾ ಇದ್ದೀವಿ, ಇಲೆಕ್ಷನ್ ಅಂಜುಮನ್ ಇಸ್ಲಾಂ ಚುನಾವಣೆ ಪಾರದರ್ಶಕ ಮತ್ತು ಶುದ್ಧತೆಯಿಂದ ಮಾಡ್ರಿ, ಮತ್ತೆಲ್ಲರಿಗೂ 18 ವರ್ಷ ಮೇಲ್ಪಟ್ಟಿದ್ದ ಎಲ್ಲ ಯುವಜನರು, ನಾಗರಿಕರು, ನಮ್ಮ ಸಮುದಾಯದ ಎಲ್ಲ ಜನರಿಗೆ ಅದರಲ್ಲಿ ಪಾಲ್ಗೊಳ್ಳುವ ಅಧಿಕಾರ ಕೊಡ್ರಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನೂವರೆಗೆ ಅವರು ಒಪ್ತಾ ಇಲ್ಲ. ಅದಕ್ಕಾಗಿ ಜನರಿಗೆ ನಾವು ಏನು ಹೇಳಿದ್ವು ಅಂದರೆ, ಈಗ ನಾನು ಒಂದು ಕುರಾನ್ನ ಆಯತದ ಒಂದು ಭಾಗವನ್ನು ಓದಿದೆ. ಅದರಲ್ಲಿ ಅಲ್ಲ ಏನು ಹೇಳ್ತಾನಂದ್ರೆ, ಸೂರ್ಯ ನಿಸಾ ಅಲ್ಲಿ ಅಲ್ಲಾಹನು ಹೇಳ್ತಾ ಇದ್ದಾನೆ, ನೀವು ಸತ್ಯ ವಿಶ್ವಾಸಿಗಳೇ, ನೀವು ನ್ಯಾಯಕ್ಕಾಗಿ ನಿಲ್ಲಬೇಕು, ನೀವು ನ್ಯಾಯಕ್ಕಾಗಿ ನಿಲ್ಲಬೇಕು ಮತ್ತು ನೀವು ಸತ್ಯ ಸಾಕ್ಷಿಗಳಾಗಬೇಕು. ಅಲ್ಲಾಹನಿಗಾಗಿ ಸತ್ಯ ಸಾಕ್ಷಿಗಳಾಗಬೇಕು. ನೀವು ನಿಮ್ಮ ವಿರುದ್ಧ ಅಥವಾ ನಿಮ್ಮ ತಂದೆ ತಾಯಿಯ ವಿರುದ್ಧ, ನಿಮ್ಮ ಸಂಬಂಧಿಕರ ವಿರುದ್ಧ, ನಿಮ್ಮ ಸಂಬಂಧಿಕರ ಫ್ರೆಂಡ್ಸ್ ವಿರುದ್ಧ ಆದರೂ ನೀವು ನ್ಯಾಯಕ್ಕೆ ನಿಲ್ಲಬೇಕು ಅಂತ ಹೇಳಿ ಇದೆ ಇದರಲ್ಲಿ. ಯಾಕಂದ್ರೆ ಎಲ್ಲ ಇಲ್ಕಲ್ ಮುಸ್ಲಿಂ ಬಾಂಧವರಲ್ಲಿ ನಾವು ಕೇಳೋದು ಒಂದೇ ಪ್ರಶ್ನೆ, ಇದು ನಾವು ಏನು ಚುನಾವಣೆ ಸಲುವಾಗಿ ಇಲ್ಲಿ ಧ್ವನಿ ಎತ್ತಾ ಇದ್ದೀವಿ, ಚುನಾವಣೆ ಪಾರದರ್ಶಕ ಆಗಬೇಕು, ಎಲ್ಲರ ಭಾಗವಹಿಸಬೇಕು ಅದರಲ್ಲಿ ಅಂತ ಹೇಳಿ. ಇದು ಏನು ತಪ್ಪಿದೆ, ತಪ್ಪು ಇದ್ದರೆ ನಮ್ಗೆ ಹೇಳಿ. ಇದು ಯಾಕಂದ್ರೆ ಬಹಳ ವರ್ಷದಿಂದ ಕೆಲವು ಜನ ಅಷ್ಟೇ ಆಡಳಿತ ಮಾಡ್ತಾ ಇದ್ದಾರೆ ಅಂಜುಮಂದು, ಅದರ ಸಲುವಾಗಿ ನಾವು ಇದು ಧ್ವನಿಯನ್ನು ಎತ್ತಾ ಇದ್ದೀವಿ. ಇದರಲ್ಲಿ ಒಂದು ಕನ್ಫ್ಯೂಷನ್ ಉಂಟು ಮಾಡಿದ್ದಾರೆ. ನೀವು ಎಲ್ಲರಿಗೆ ವಿಭಜನೆ ಮಾಡಕತ್ತೀರಿ, ಸಮುದಾಯದಲ್ಲಿ ನೀವು ಫೂಟ್ ಹಾಕಕತ್ತೀರಿ ಅಂತ ಹೇಳಿ ಒಂದು ಅಫವಾ ವದಂತಿಗಳನ್ನು ಹರಡಿಸ್ತಾ ಇದ್ದಾರೆ. ಅದರ ಬಗ್ಗೆ ನಾ ಏನು ಹೇಳ್ಬೇಕು ಬಯಸ್ತೇನೆಂದ್ರೆ, ಯಾರು ನ್ಯಾಯಕ್ಕಾಗಿ ನಿಂತಿರ್ತಾರೆ ಅವರು ವಿಭಜನೆ ಮಾಡ್ತಾ ಇಲ್ಲ. ನ್ಯಾಯವನ್ನು ಒಪ್ಪಲಾರದ ಜನ, ನ್ಯಾಯಕ್ಕೆ ವಿರುದ್ಧವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ವಿಭಜನೆ ಮಾಡ್ತಾ ಇದ್ದಾರೆ. ಅವರು ಎಸ್ ಅಂತ ಹೇಳ್ಬಿಟ್ರೆ ಚುನಾವಣೆ ಸಲುವಾಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್, ಎಲ್ಲರೂ ಒಂದಾಗ್ಬಿಡ್ತಾರೆ. ನಮ್ದು ಬೇಡಿಕೆ ಅಷ್ಟೇ ಇದೆ. ಅದರ ಸಲುವಾಗಿ ನಾವು ಎಲ್ಲ ಜನರಿಗೆ ಈ ಮಾತುಗಳನ್ನು ಹೇಳಲಿಕ್ಕೆ ಒಂದು ಜಾಹೀರಾತು, ಒಂದು ಸಂದೇಶ, ಒಂದು ಕರಪತ್ರವನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು ಹಮ್ಮಿಕೊಳ್ಳಿದ್ದೀವಿ. ಆ ಕೆಲಸ ನಾವು ಇವತ್ತು ನಾಳೆ ಮಾಡಲಿದ್ದೀವಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಇಲ್ಕಲ್ನ ಎಲ್ಲ ಮುಸ್ಲಿಂ ಬಾಂಧವರಿಗೆ ತಿಳಿಯಪಡಿಸುವುದೇನೆ, ಈಗಾಗಲೇ ನಮ್ಮ ಮೊಹಮ್ಮದ್ ಆಸಿಫ್ ಬಿಳಿಕುದಿರಿ ಅವರು ಸವಿಸ್ತರವಾಗಿ ನಾವು ಯಾಕೆ ಈ ಒಂದು ಕರಪತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಹೇಳಿದ್ರು ಅವರು. ಈಗ ನಾನು ಅದನ್ನು ಒಂದೆರಡು ಎಕ್ಸ್ಟ್ರಾ ಅದರಲ್ಲಿ ಆ್ಯಡ್ ಮಾಡೋಕ್ಕೆ ಇಚ್ಛೆ ಪಡ್ತೇನೆ. ಏನಪ್ಪಾ ಅಂದ್ರೆ, ಇಲ್ಲೇ ಇಲ್ಕಲ್ನಲ್ಲಿ ಒಂದು ಏನು ವದಂತಿಗಳು ಏನೇನದು ಅಂದರೆ, ನಾವು ಮಾಡ್ತಾ ಇರೋದು ಸಮಾಜವನ್ನು ಒಡೆಯಲಿಕ್ಕೆ ಅಂತ ಹೇಳಿ ಒಂದು, ಆಮೇಲೆ ಅವ್ರದ್ದು ಏನಂತಂದ್ರೆ ನಾವು ಮಾಡ್ತಾ ಇರೋದು ಒಬ್ಬ ವ್ಯಕ್ತಿಯ ವಿರುದ್ಧ ಅಂತೇಳಿ ಎರಡು, ಇನ್ನೊಂದು ಏನಂತಂದ್ರೆ ಇವರು ಯಾವುದೇ ಏನಪ್ಪ ಅಂದ್ರೆ ಸಮಾಜದ ಏಳಿಗೆಯನ್ನು ಬಯಸುವವರಲ್ಲ ಅಂಥೇಳಿ ಒಂದಿಷ್ಟು ಮಂದಿ ಇದನ್ನ ಅಫವಾನ ಅಂದ್ರೆ ಏನಂತೀವಿ ನಾವು ವದಂತಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಇಲ್ಲೇ ಕ್ಲಿಯರ್ ಸ್ಪಷ್ಟಪಡಿಸೋದು ಏನಂತಂದ್ರೆ, ನಾವು ಏನು ನಮ್ಮ ವಿಚಾರಗಳದವು ಎಲ್ಲ ವಿಚಾರಧಾರೆಗಳು ಕನ್ಸ್ಟ್ರಕ್ಟಿವ್ ಅದಾವೆ, ಸಕಾರಾತ್ಮಕ ವಿಚಾರಗಳಿದಾವೆ. ಅದು ಯಾವುದೇ ಒಬ್ಬ ವ್ಯಕ್ತಿಗೆ ವಿರೋಧವನ್ನು ಮಾಡುವುದಿಲ್ಲ. ನಾವೇನು ಹೇಳಿದ್ದೀವಿ, 18 ವರ್ಷ ಮೇಲ್ಪಟ್ಟವರಿಗೆ ಮತದಾನ ಹಕ್ಕನ್ನು ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ಇದರ ಯಾರ ಹಕ್ಕನ್ನು ನಾವು ಕಷ್ಟ ಇಲ್ಲ. ಬದಲಾಗಿ ಅವ್ರು ಏನು ಮಾಡಿದ್ದಾರೆ, ಅವರು ಸೆಲೆಕ್ಟಿವ್ ಪೀಪಲ್ಗೆ ನಾವು ಮತದಾನ ಹಕ್ಕನ್ನು ಕೊಡ್ತೀವಿ, ಇವರೇ ಸುಪೀರಿಯರು, ಇವ್ರ ಮುಖಾಂತರನ ಆಗಲಿ. ಕಳೆದ 20-25 ವರ್ಷಗಳು ಇದನ್ನ ಹೇಳ್ತಾ ಬರ್ತಾ ಇದೆ. ಸರಿಯಾದ ವ್ಯಕ್ತಿ ಅಲ್ಲಿ ಅರ್ಹತೆಯುಳ್ಳ ವ್ಯಕ್ತಿ ಸರಿಯಾಗಿ ಹೋಗ್ತಾ ಇಲ್ಲ. ಯಾಕಂದ್ರೆ ಇವರು ತಮ್ಮ ಒಂದು ಪರ್ಸನಲ್ ಇದರಲ್ಲೇ ತಮ್ಮ ಲಾಭಕ್ಕೋಸ್ಕರ ಇವರು ತಮಗೆ ಬೇಕಾದ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಇದೀ 25 ವರ್ಷಗಳನ್ನ ಇಲ್ಲಿಯವರೆಗೂ ಜನರು ಸಹಿಸಿದ್ದು ಸಾಕು, ಹೀಗೆ ಬೇಡ.
ಈಗೇನಾಗಬೇಕಾಗಿದೆ, ಪ್ರತಿಯೊಬ್ಬರಿಗೂ ಮತದಾನ ಹಕ್ಕನ್ನು ಕೊಡ್ಲಿ, ಅದರ ಮುಖಾಂತರ ಅವರೇ ಆಚೆ ಬರಲಿ, ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಯಾರು ಈಗೇನ ಮಾಜಿ ಅಧ್ಯಕ್ಷರಾದ ಸ್ವಾಮಿ ಹುಮ್ನಾಬಾದ್ ಅವರಾಗ್ಲಿ, ಅವರ ಹಿಂಬಾಲಕರಿಗೆ ನಾವು ಇದನ್ನ ಹೇಳ್ತಾ ಇರೋದು, ನಾವು ನಿಮ್ಮ ಅಧಿಕಾರ ನಿಮ್ಮ ಹಕ್ಕನ್ನ ಕಸಿಕೊಳ್ಳಕ್ ಹೊಂತಾ ಇಲ್ಲ, ನೀವು ಎಷ್ಟು ಕೆಪೇಬಲ್ ಇದ್ದೀರಿ ಅಂತ ಜನರ ಮುಂದೆ ತೋರ್ಪಡಿಸ್ರಿ ಅಂತ ಹೇಳಿ ಒಂದು ಇದನ್ನ ಮನವಿಯನ್ನ ಮಾಡ್ತಾ ಇದ್ದೇವೆ. ನಿಮಗೆ ಬರ್ರಿ, ಎಲೆಕ್ಷನ್ ನಿಂದ್ರಿ, ಇಲ್ಕೆಲ್ಲ ಜನತೆ ನಿಮ್ಮನ್ನು ಬಯಸಿದ್ರೆ ನಾವೇ ಬಂದು ಖುದ್ದಾಗಿ ನಿಮಗೆ ಸನ್ಮಾನವನ್ನು ಮಾಡಿ ನಿಮಗೆ ಸಾಥ್ ಕೊಡ್ತೇವೆ. ಇಲ್ಕಲ್ ಜನತೆ ನಿಮ್ಮಿಂದ ಇದೆ ಅಂತ ಹೇಳಿ ಇಲ್ಲ. ಯಾಕೆ ನಿಮ್ಗೆ ಅಂಜಿಕೆ? ನಿಮ್ಗೆ ಅಂಜಿಕೆ ಎದಕ್ಕೆ ಇದೆ ಅಂದ್ರೆ, ನೀವು ಯಾವುದೇ ರೀತಿಯಾದಂತಹ ಸಕಾರಾತ್ಮಕ ಬೆಳವಣಿಗೆಯನ್ನ ಮಾಡಿಲ್ಲ. ಜಗದ ನಿಯಮ ಏನಂತದ, ಬದಲಾವಣೆ ಜಗದ ನಿಯಮ. ಆದ ಕಾರಣ ಬದಲಾವಣೆ ತಕ್ಕ ಹಾಗೆ ನೀವೆಲ್ಲರೂ ಬದಲಾಗಬೇಕು. ಎಲ್ಲರೂ ನಾವೊಂದು ಏನದ ಕರಪತ್ರದಲ್ಲಿ ನಮ್ಮ ಉದ್ದೇಶಗಳು ಏನದು ಕ್ಲಿಯರ್ ಆಗಿ ಅದರಲ್ಲಿ ಇದು ಮಾಡಿದ್ದೀವಿ. ನಾವು ನಮ್ಮ ಕರಪತ್ರದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಯಾಕೆ ಅಂತ ಹೇಳಿ ನಾವು ಯಾರೊಬ್ಬ ವ್ಯಕ್ತಿಯ ವಿರುದ್ಧ, ಸಮುದಾಯದ ವಿರುದ್ಧ, ಸಮುದಾಯ ವಿಭಜನೆ ವಿರುದ್ಧ ಇಲ್ಲ. ನಾವೆಲ್ಲರೂ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಬೆಳವಣಿಗೆಗಾಗಿ ಮಾಡ್ತಿರುವುದು. ಇದು ಅಲ್ಲಾಹನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇವೆ. ಯಾವ ವ್ಯಕ್ತಿಯ ವಿರುದ್ಧವೂ ಇಲ್ಲ. ಯಾವಾಗ ನಮ್ಮ ಹತ್ರ ಇನ್ ಕೇಸ್ ವ್ಯಕ್ತಿಯ ವಿರುದ್ಧ ಅಂತ ಹೇಳಿ ನಮ್ಮಲ್ಲೇ ನಮ್ಗೆ ಯಾರೊಬ್ರು ಅನ್ಸಿದ್ರೆ ನಾವು ಅವ್ರಿಗೆ ಒಂದು ಡಿಲೀಟ್ ಮಾಡ್ತೀವಿ. ಇವರು ಪರ್ಸನಲ್ ಬರ್ತಿದ್ದಾರೆ ಅಂತ ಹೇಳಿ ನಾವು ಅಂದ್ರೆ ನಮ್ಮ ಟೀಮ್ ಎಲ್ಲರೂ ನಮ್ಗೆ ಡಿಲೀಟ್ ಮಾಡ್ತಾರೆ. ನಾವು ಎಲ್ಲರೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾವುದೇ ವ್ಯಕ್ತಿಯ ವಿರುದ್ಧ ಇಲ್ಲ, ಅದು ನಮ್ಗೆ ಅವಶ್ಯಕತೆಯೂ ಇಲ್ಲ. ನಮ್ಮ ವಿಚಾರದಲ್ಲಿ ನಾವು ಇಲ್ಕಲ್ ಜನತೆ ಇಡ್ತಾ ಇದೀವಿ. ಅದನ್ನ ನೋಡಿ ಇವೇನು ವದಂತಿಗಳಾದವಲ್ಲ, ಈ ವದಂತಿಗಳಿಗೆ ತಮಗೆ ಸ್ಪಷ್ಟವಾಗಿ ಒಂದು ಕ್ಲಿಯರಿಫಿಕೇಶನ್ ಸಿಗ್ತದೆ. ಆ ಕ್ಲಿಯರಿಫಿಕೇಶನ್ ಕೊಡುವುದರ ಸಲುವಾಗಿ ನಾವು ಕರಪತ್ರ ಬಿಡುಗಡೆ ಮಾಡ್ತಾ ಇದ್ದೇವೆ. ಇದನ್ನ ಪ್ರತಿ ಮನೆಗೂ ಮಸೀದಿಗೂ ನಾವು ಕೊಡ್ತಾ ಇದ್ದೇವೆ. ಈಗ ನಾವೇನ್ ಮಾಡ್ತಾ ಇದ್ದೇವೆ, ಕರಪತ್ರವನ್ನ ನಾವು ನಿಮ್ಮ ಮುಖಾಂತರ ಬಿಡುಗಡೆ ಮಾಡ್ತೇವೆ. ಶುಕ್ರವಾರ ದಿವಸ ಮಸೀದಿಗಳಿಗೆ, ಮನೆಗಳಿಗೆ ನಮ್ಮ ಕ್ಯಾಡರ್ಗಳು, ನಮ್ಮ ಕಾರ್ಯಕರ್ತರು ಈ ಒಂದು ಕರಪತ್ರವನ್ನು ಪ್ರತಿಯೊಬ್ಬರಿಗೆ ತಲುಪಿಸ್ತಾರೆ. ಅದನ್ನೆಲ್ಲರೂ ಓದ್ರಿ. ಅದರಲ್ಲಿ ಏನಾದರೂ ತಮಗೆ ಬದಲಾವಣೆ ತರೋದಿದ್ರೆ ಕನ್ಸ್ಟ್ರಕ್ಟಿವ್ ಅದನ್ನ ಕೊಡ್ರಿ, ನಾವು ತಗೊಂತೀವಿ. ಇದೇ ಫೈನಲ್ ಅಂತಲ್ಲ, ಇದಕ್ಕಿಂತ ಒಳ್ಳೆ ವಿಚಾರಧಾರೆಗಳು ನಿಮ್ಮಲ್ಲಿದ್ರೆ ನಾವು ಅದನ್ನ ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ನಮ್ಮ ಈ ಕರಪತ್ರ ಬಿಡುಗಡೆಯ ಒಂದು ಪ್ರೆಸ್ ಮೀಟ್ ಅನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಅಷ್ಟೇ